ಬಾಸ್ ಅವರು ನಿನ್ನೆ ಒಂದು ನೋವು ಬಿಟ್ಟಿದ್ರು. ಅಂದರೆ ಯಾರು ನಿಮ್ಮನ್ನ ದ್ವೇಷ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಇತ್ತು. ಯಾವ ರೀತಿಯಪ್ಪ ಅಂದರೆ ಸುದೀಪ್ ಅಣ್ಣವರು ಒಂದು ಮಾತನ್ನು ಹೇಳಿದರು, ಅಲ್ಲಿ ಮಡಿಕೆ ಇದೆ, ಆ ಮಡಿಕೆಗೆ ಯಾರ ತಲೆ ನೀವು ಹೊಡಿಬೇಕು ಅಂದ್ಕೊಂಡಿದ್ರೆ, ಯಾರ ಮೇಲೆ ನಿಮಗೆ ಕೋಪ ಇದೆಯೋ ಆ ಫೋಟೋವನ್ನು ಹಾಕ್ಬಿಟ್ಟು ಹೊಡೀರಿ, ಬಟ್ ಪರ್ಟಿಕ್ಯುಲರ್ ರೀಸನ್ ಬೇಕು ಕರೆಕ್ಟಾಗಿರೋಂಥದ್ದು ಅಂತ ಹೇಳಿದರು. ಸೊ ಬಂದರು, ಸಂಗೀತಕ್ಕ ವಿನಯಣ್ಣಂದು ಹೊಡೆದ್ರು, ವಿನಯಣ್ಣ ಬಂದು ಸಂಗೀತಕ್ಕ ಅವ್ರ ಮಡಿಕೆ ನೋಡಿದ್ರು, ಆ್ಯಂಡ್ ಕಾರ್ತಿಕ್ ಅಣ್ಣವ್ರು ಬಂದ್ಬಿಟ್ಟು ಸಂಗೀತಕ್ಕ ಅವ್ರ ಮಡಿಕೆನ ಹೊಡೆದ್ರು. ಸೊ ಅವರು ಒಂದು ಮಾತನ್ನು ಹೇಳ್ತಾರೆ, ಕೆಲವರು ಹೇಳಿದರು ಕಾರ್ತಿಕ್ಕಿಂದ ಸಂಗೀತನ ಮೈನಸ್ ಮಾಡಿದ್ರೆ 0 ಆಗ್ತಾನೆ ಅಂತ ಹೇಳಿದ್ರಲ್ವಾ, ಈಗ ಸಂಗೀತನ ಮೈನಸ್ ಮಾಡಿದ್ದೀನಿ, ನಾನು 0 ಅನ್ನೋದನ್ನು ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ನಾನು ವಿನಯ್ಗೆ ಬಕೆಟ್ ಹಿಡಿತಾ ಇದ್ದೀನಿ ಅಂತ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ದಾರೆ. ಬಟ್ ನಾನು ನಮ್ಮ ಫ್ರೆಂಡ್ಶಿಪ್ ಫಸ್ಟಿಂದನೂ ಅದೇ ಥರ ಇರೋದು, ನಾನೀಗ ಯಾವುದೇ ಬಕೆಟ್ ಹಿಡಿತಾ ಇಲ್ಲ ಅಂತಲೂ ಹೇಳಿ ಆ ಒಂದು ಮಡಿಕೆನ ಹೊಡೆದು ಹೋಗ್ತಾರೆ. ಈ ಒಂದು ಪ್ರೋಮೋಗೆ ಕಮೆಂಟ್ಸ್ ಯಾವ ಥರ ಬಂದಿದೆಯಪ್ಪ ಅಂತ ನೋಡಿದ್ರೆ, ಕಾರ್ತಿಕ್ ಅಣ್ಣಂಗೆ ಫುಲ್ಲು ಗರಂ ಆಗಿದ್ದಾರೆ. ಕಾರ್ತಿಕ್ ಅಣ್ಣನ ಮೇಲೆ ಪಬ್ಲಿಕ್ ನೋಡ್ತಾ ಇರೋಂಥವ್ರು, ಈಗ ಇಷ್ಟು ದಿನ ಸಂಗೀತ ಬೇಕಿತ್ತು, ಈಗ ಸಂಗೀತ ಬೇಡವಾ ಅನ್ನೋ ಥರ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಇದು ನನ್ನ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಇದು ನಿಮ್ಮಗಳ ಕಮೆಂಟ್. ಇದರಲ್ಲಿ ಹೈಲೈಟ್ ಆಗಿರೋದನ್ನು ಮಾತ್ರ ನಾನು ಹೇಳಬೇಕು ಅಂತ ಬಂದಿದ್ದೀನಿ. ಸೊ ಫಸ್ಟ್ ಕಮೆಂಟ್ ಹೇಳ್ತೀನಿ, ಹೋಗೋ ಕಾರ್ತಿಕ್, ಇಡೀ ಮನೆ ಒಂದು ಹುಡುಗಿನ ಟಾರ್ಗೆಟ್ ಮಾಡ್ತಿದೆ ಅಂದರೆ ಅವಳು ಆಲ್ರೆಡಿ ಗೆದ್ದಿದ್ದಾಳೆ ಅಂತ. ಸ್ಟೇ ಸ್ಟ್ರಾಂಗ್ ಸಂಗೀತ. ಸೊ ಅವ್ರು ಹೇಳ್ತಿದ್ದಾರೆ, ಹೋಗೋ ಕಾರ್ತಿಕ್, ಇಡೀ ಮನೆ ಅವಳು ಟಾರ್ಗೆಟ್ ಮಾಡ್ತಿದ್ದಾರೆ, ಈಗ ಆಲ್ರೆಡಿ ಅವಳು ಗೆದ್ದುಬಿಟ್ಟಿದ್ದಾಳೆ ಅಂತ ಅರ್ಥ ಅಂತ. ನನ್ನ ನೆಕ್ಸ್ಟ್ ಕಮೆಂಟ್, ಸಂಗೀತ ಅವರ ನೇರವಾದ ಮಾತು ನಮಗೆ ತುಂಬಾ ಇಷ್ಟ. ಆ ಮನೆಯಲ್ಲಿ ಸಂಗೀತ ಅವರನ್ನು ಬಿಟ್ಟು ಬೇರೆ ಯಾರೂ ಕೂಡ ನೇರವಾಗಿ ಮಾತನಾಡುವುದಿಲ್ಲ. ಸಂಗೀತ ಅವರೇ, ಹೀಗೆ ನೀವು ಧೈರ್ಯವಾಗಿ ಆಡಿ, ನಿಮಗೆ ನಮ್ಮ ಸಂಪೂರ್ಣ ಬೆಂಬಲ ಸದಾ ಇರುತ್ತದೆ. ಸೊ ಅವ್ರ ಸಪೋರ್ಟನ್ನು ತೋರಿಸ್ತಾ ಇದ್ದಾರೆ ಕಮೆಂಟಲ್ಲಿ. ಕಮೆಂಟ್ ಬಂದು, ಮೆನಿ ಪೀಪಲ್ ಡೋಂಟ್ ನೋ ದಟ್ ಅತಿ ದೊಡ್ಡ ಬಕೆಟ್ ಅಂದರೆ ನಮ್ರತಾ ಬಿಟ್ಟರೆ ಕಾರ್ತಿಕ್, ಆ್ಯಂಡ್ ಅತಿ ದೊಡ್ಡ ಪಿನ್ ಅಂದರೆ ತುಕಾಲಿ ಬಿಟ್ಟರೆ ತನಿಷಾ ಅಂತ ಮೊದಲಿಂದನೂ ಸ್ನೇಹದ ಮುಖವಾಡ ಹಾಕ್ಕೊಂಡು ಸಂಗೀತನ ಯೂಸ್ ಮಾಡಿಕೊಂಡ್ರು. ಫೈನ್ ಹತ್ರ ಬರ್ತಿದ್ದಂಗೆ ಉಲ್ಟಾ ಹೊಳಿತಿದ್ದಾರೆ. ಸಚ್ ಚೀಪ್ ಮೆಂಟಾಲಿಟಿ ದೇ ಬೋತ್ ಆಲ್ವೇಸ್ ಹ್ಯಾಡ್ ಆ್ಯಂಡ್ ಪೀಪಲ್ ಡಿಡ್ ನಾಟ್ ಈವನ್ ನೋಟಿಸ್. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ನಮ್ರತನ ಬಿಟ್ಟರೆ ದೊಡ್ಡ ಬಕೆಟ್ ಕಾರ್ತಿಕ್ಕು, ಪಿನ್ ಹಿಡಿಯೋದ್ರಲ್ಲಿ ತುಕಾಲಿ ಬಿಟ್ಟರೆ ತನಿಷಾ, ಇವರಿಬ್ಬರು ಫ್ರೆಂಡ್ ಅಂತ ಹೇಳ್ಕೊಂಡು ಸಂಗೀತಗೆ ತುಂಬ ಮೋಸ ಮಾಡಿದ್ರು ಚೀಪಾಗಿ, ಆ್ಯಂಡ್ ಇದನ್ನು ಯಾರೂ ಜನ ನೋಟಿಸ್ ಮಾಡಲಿಲ್ಲ ಅನ್ನೋ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬರೀ ಸಂಗೀತನ ಎಲ್ಲರೂ ಟಾರ್ಗೆಟ್ ಮಾಡೋದೇ ಆಯಿತು, ನಿಜ ಈ ಸಲದ ಬಿಗ್ ಬಾಸ್ ತುಂಬ ವರ್ಸ್ಟ್, ಸಂಗೀತ ತುಂಬಾ ಸ್ಟ್ರಾಂಗ್ ಹುಡುಗಿ. ಸೊ ಅವ್ರು ಹೇಳ್ತಿದ್ದಾರೆ, ಈ ಸೀಸನಲ್ಲಿ ತುಂಬ ಸಂಗೀತನ ಟಾರ್ಗೆಟ್ ಮಾಡ್ತಿದ್ದಾರೆ, ಈ ಸೀಸನ್ ಅಂತೂ ತುಂಬ ವರ್ಸ್ಟ್ ಆಗಿದೆ, ಬಟ್ ಸಂಗೀತ ಸ್ಟ್ರಾಂಗ್ ಹುಡುಗಿ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಫಸ್ಟ್ ಸೇವ್ ಆಗಿದ್ದಾರೆ, ಎಫೆಕ್ಟ್ ಇದು ಫ್ಲಿಪ್ ಕಾರ್ತಿಕ್. ಅವರು ಸಂಗೀತ ವಿನಯ್ ಬಗ್ಗೆ ನಿನ್ನ ಹತ್ರ ಒಳ್ಳೇದು ಹೇಳಿದ್ದು, ಅವಳ ಬಗ್ಗೆ ಆಗ ನಿನ್ನ ತಾನೇ ಹೇಳಿದ್ದು, ನಿನಗೆ ಹಾಗೆ ಅನ್ನಿಸ್ತಿದೆ ಅಂದನು. ಆ್ಯಂಡ್ ವಿನಯ್ ಸಂಗೀತ ಹತ್ರ ಕಾರ್ತಿಕ್ ರಿಯಲ್ ಆಗಿ ಇರೋದು ಬೇರೆ ಇಲ್ಲ, ವಿನಯ್ ಫಸ್ಟ್ ಸೇವ್ ಆಗಿದ್ದು, ಎಫೆಕ್ಟ್ ಇದು ಫ್ಲಿಪ್ ಕಾರ್ತಿಕ್ ಆಗಿದ್ದಕ್ಕೆ. ಸಂಗೀತಗೆ ಒಳ್ಳೇದಾಯಿತು, ಫೇಕ್ ಫ್ರೆಂಡ್ಸ್ ಇರೋದಕ್ಕಿಂತ ಅವರ ಟ್ರೂ ಫೇಸಸ್ ಹೊರಗೆ ಬಂತು, ಇವಾಗಾದರೂ ಸ್ಟ್ರಾಂಗ್ ಆಗಿ ಆಗ್ತಾರೆ. ಸೊ ಅವ್ರು ಹೇಳ್ತಿದ್ದಾರೆ, ಇಷ್ಟು ದಿನ ಫೇಕ್ ಫ್ರೆಂಡ್ಸ್ ಇದ್ದರು, ಬಟ್ ಸಂಗೀತಗೆ ಒಂದು ಒಳ್ಳೆ ಹೆಲ್ಪ್ ಆಯ್ತು ಈ ಒಂದು ಟಾಸ್ಕಿಂದ, ಈಗ ಅವಳಿನ್ನೂ ಸ್ಟ್ರಾಂಗ್ ಆಗ್ತಾಳೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ರಿಯಲ್ ಫೇಸ್ ಇಸ್ ಕಮಿಂಗ್ ಔಟ್ ನೌ. ಇಷ್ಟು ದಿನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಸಂಗೀತನ ರಿಯಲಿ ಡಿಡಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಕಾರ್ತಿಕ್. ಸಂಗೀತ ಸರಿಯಾಗಿ ಹೇಳಿದ್ದಾಳೆ. ಸೊ ಅವ್ರು ಹೇಳ್ತಿದ್ದಾರೆ, ನಿನ್ನಿಂದ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಾರ್ತಿಕ್, ಸಂಗೀತ ಇಷ್ಟು ದಿನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡೆ. ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಕರೆಕ್ಟ್ ಹೇಳಿದ್ದಾಳೆ ಕಾರ್ತಿಕ್ ಬಗ್ಗೆ. ಸುದೀಪ್ ಸರ್, ಇದನ್ನೆಲ್ಲ ಎಲ್ರಿಗೂ ಹೇಳೋ ನೀವು ಕಾರ್ತಿಕ್ ತನಿಷಾ ಸಂಗೀತ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅದು ಹೇಳಿ. ಯು ಸಕ್ಸಸ್ಫುಲಿ ಪೋರ್ಟ್ರೈಡ್ ಸಂಗೀತ ಆಸ್ ನೆಗೆಟಿವ್, ಇಟ್ಸ್ ಒನ್ ವರ್ಸಸ್ ಹೋಲ್ ಹೌಸ್ ಆ್ಯಂಡ್ ಟೀಮ್. ಸಂಗೀತ ಏನಾದರೂ ಕರೆಕ್ಟಾಗಿ ಹೇಳ್ತೀರಾ ಕಾರ್ತಿಕ್ ಬಗ್ಗೆ, ಬಟ್ ಈಗ ಕಾರ್ತಿಕ್ ಮತ್ತು ತನಿಷಾ ಸಂಗೀತ ಬಗ್ಗೆ ಏನು ಹೇಳ್ತಿದ್ರೆ ಅದನ್ನು ಕರೆಕ್ಟಾಗಿ ಡೈರೆಕ್ಟಾಗಿ ಹೇಳಿ. ಇದು ಕಂಪ್ಲೀಟಾಗಿ ಗೊತ್ತಾಗ್ತಾ ಇದೆ, ಸಂಗೀತ ವರ್ಸಸ್ ಇಡೀ ಮನೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತನ ಈ ಫ್ರೆಂಡ್ ಅಂತ ಯೂಸ್ ಮಾಡ್ಕೊಂಡಿದ್ದಾನೆ, ಇವಾಗ ಬಿಲ್ಡಪ್ ಕೊಡ್ತಿದ್ದಾನೆ. ಅವನಿಗೆ ನಿಮ್ಮ ಪ್ರಕಾರ ಜನರ ಸಪೋರ್ಟ್ ಯಾವಾಗಲೂ ಇರುತ್ತೆ,
ಬಿ ಸ್ಟ್ರಾಂಗ್ ಸಂಗೀತ. ಅವ್ರು ಹೇಳ್ತಿದ್ದಾರೆ ಸಂಗೀತನ ಫ್ರೆಂಡ್ ಅಂತ ಯೂಸ್ ಮಾಡಿಕೊಂಡು ಬಿಲ್ಡಪ್ ಕೊಡ್ತಿದ್ದ ಇಷ್ಟು ದಿನ, ನಿಮ್ಮ ಜನ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಬಟ್ ಈಗ ನಿನ್ಗೋಸ್ಕರ ಜನ ಸಪೋರ್ಟ್ ಮಾಡೋದಕ್ಕಿದ್ದಾರೆ, ಬಿ ಸ್ಟ್ರಾಂಗ್ ಸಂಗೀತ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಈಗ ವಿನಯ್ಗೆ ಬಕೆಟ್ ಹಿಡಿತಾ ಇದ್ದಾನೆ ಫಸ್ಟ್ ಸೇವ್ ಆಗಿದ್ದಕ್ಕೆ, ಇವಾಗ ಫ್ರೆಂಡ್ ಅಂತಾನೆ. ಮೊದಲೆಲ್ಲ ಫ್ರೆಂಡ್ಶಿಪ್ ಗೊತ್ತಿ ಎಲ್ಲೋಗಿತ್ತು, ಫೇಕ್ ಕಾರ್ತಿಕ್. ಅವ್ರು ಹೇಳ್ತಿದ್ದಾರೆ ಈಗ ಫಸ್ಟ್ ಸೇವ್ ಆಗಿದ್ದು ವಿನಯ್ ಆಗಿರೋದಕ್ಕೋಸ್ಕರ ಬಕೆಟ್ ಹಿಡಿತಾ ಇದ್ದಾರೆ, ಮೊದಲೆಲ್ಲ ಫ್ರೆಂಡ್ಶಿಪ್ ಎಲ್ಲೋಗಿತ್ತು ಕಾರ್ತಿಕ್ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಒಮ್ಮೊಮ್ಮೆ ಅನ್ನಿಸುತ್ತೆ ನಾಯಕತ್ವ, ಉತ್ತಮ ಚಪ್ಪಾಳೆ ಇವೆಲ್ಲಕ್ಕಿಂತ ಮಿಗಿಲಾದದ್ದು ಜನರ ಪ್ರೀತಿ, ಅದು ನೀವು ಸಂಪಾದಿಸಿದ್ದೀರಾ ಸಂಗೀತ 100%. ಸೊ ಅವ್ರು ಹೇಳ್ತಿದ್ದಾರೆ ಕೆಲವೊಂದ್ಸತಿ ಅನಿಸುತ್ತೆ ಒಂದು ಲೀಡರ್ಶಿಪ್ ಆಗಿರ್ಬೋದು, ಉತ್ತಮ ಚಪ್ಪಾಳೆ ಆಗಿರ್ಬೋದು, ಇದೆಲ್ಲದಕ್ಕೂ ಮೀರಿರೋಂಥದ್ದು ಒಳ್ಳೆ ಗುಣ ಮತ್ತು ಒಳ್ಳೆ ಜನರ ಪ್ರೀತಿ, ಅದನ್ನು ನೀವು ಸಂಪಾದಿಸಿದ್ದೀರಾ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಉರ್ಕೊಳ್ಳೋರು ಊರ್ಕೊಳ್ಳಿ, ಕುದ್ಕೊಳ್ಳಿ, ಸಂಗೀತ ಕಪ್ ಗೆದ್ಕೊಳ್ಳಿ, ಉರಿಯೋರು ಬೂದಿ ಆಗ್ತಾರೆ, ಕುದಿಯೋರು ಆವಿ ಆಗ್ತಾರೆ, ಸುದೀಪ್ ಸರ್ ಕೈಲಿ ಸಂಗೀತ ಇರ್ತಾರೆ. ಸೊ ಅವ್ರು ಸಖತ್ತಾಗಿರೋಂಥ ಲೈನ್ಸನ್ನು ಹಾಕಿದೆ. ಉರ್ಕೊಳ್ಳೋರು ಉಳ್ಕೊತಾ ಇರ್ರಿ, ಸಂಗೀತ ಈ ಸರಿ ಕಪ್ ಗೆದ್ಕೊಂತಾಳೆ. ಕುದ್ಕೊತಾ ಇರಿ ಅಂದರೆ ಇನ್ನೂ ಉರಿಯೋರು ಬೂದಿ ಆಗ್ತಾ ಇರಿ, ಈ ಸರಿ ಸುದೀಪ್ ಕೈಲಿ ಸಂಗೀತ ಇರ್ತಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಚೆನ್ನಾಗಿದೆ ಅದೊಂಥರ ನೋಡೋದಕ್ಕೆ ಕೇಳೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಬಕೆಟ್ ಹಿಡಿದಿದ್ದಾನೆ ಅಂತ ಎಲ್ಲೂ ಅನ್ನಿಸ್ತಿಲ್ಲ. ಸುದೀಪ್ ಸರ್ ಮುಂದೆ ವೈಟ್ ಫ್ಲವರ್ ಆ ಟಾಸ್ಕ್ ಮಾಡಿದಾಗ ಇಬ್ಬರು ಸ್ವಲ್ಪ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಬಕೆಟ್ ಹಿಡಿದಿದ್ದು ಸಂಗೀತ ಸ್ಕೂಲ್ ಟಾಸ್ಕಲ್ಲಿ ವಿನಯ್ ಏನು ರಿಯಾಕ್ಟ್ ಮಾಡ್ದಂಗೆ ಕೂತಿದ್ರು, ಅವನ ಇನ್ವಾಲ್ವ್ ಮಾಡಿ ಸ್ಟಾರ್ ಕೊಟ್ಟಿದ್ದು. 30 ಡೇಸ್ ಇರ್ತೀವಿ, ಎಲ್ಲರೂ ಚೆನ್ನಾಗಿ ಇರೋಣ ಇನ್ಮೇಲೆ ಆದರೂ ಅಂತ ಹೇಳಿದ್ದು ಇವಳೆ ಅಲ್ವಾ. ಅದಕ್ಕೆ ಇವಾಗ ಯಾವ ಜಗಳ ಇಲ್ದಂಗೆ ಮಾತಾಡ್ಕೊಂಡಿದ್ದಾರೆ ಕಾರ್ತಿಕ್, ಮಹೇಶ್, ವಿನಯ್ ಗೌಡ. ಸೊ ಅವ್ರು ಹೇಳ್ತಿದ್ದಾರೆ ಅಂದರೆ ಸುದೀಪ್ ಸರು ಒಂದು ವೈಟ್ ಫ್ಲವರ್ ಕೊಡಿಸ್ಬಿಟ್ಟು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿಸಿದ್ರು. ಸೊ ನೀವು ಸಂಗೀತ ಅವ್ರಿಗೆ ಹೇಳಿದ್ರಿ ನಮ್ಮ 30 ದಿನ ಇರ್ತೀವಿ, ಯಾವ ಜಗಳನೂ ಬೇಡ, ಯಾವುದು ಬೇಡ ಅಂತಂದ್ಬಿಟ್ಟು ಫ್ರೆಂಡ್ಸ್ ಆಗಿರೋಣ ಅಂತ ನೀವೇ ಹೇಳಿದ್ರಿ, ಅದಕ್ಕೆ ಅವ್ರು ಹಂಗೆ ಇದ್ದಾರೆ, ನೀವು ನಿಜವಾಗ್ಲೂ ಬಕೆಟ್ ಹಿಡಿತಾ ಇರೋದು ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇದು ಬೆಸ್ಟ್ ಫಾರ್ ಸಂಗೀತ, ಯಾರ ಅವಶ್ಯಕತೆ ಇಲ್ಲ, ಸಿಂಗಲ್ ಲೇಡಿ, ಇದು ಇನ್ನೂ ಸ್ಟ್ರಾಂಗ್ ಮಾಡುತ್ತೆ, ಫೈನಲ್ ಹತ್ರ ಬಂದ ಹಾಗೆ ಬಿ ಸ್ಟ್ರಾಂಗ್ ಸಂಗೀತ, ಯು ಆರ್ ದ ರಿಯಲ್ ಸ್ಟ್ರಾಂಗ್ ಲೇಡಿ. ಸೊ ಅವ್ರು ಹೇಳ್ತಿದ್ದಾರೆ ನೀವು ಬೆಸ್ಟ್ ಫಾರ್ ಸಂಗೀತ, ಯಾರ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ, ನೀವು ಸಿಂಗಲ್ ಆಗಿ ಇದ್ದೀರ, ಸಿಂಗಲ್ ಲೇಡಿ, ನೀವು ಆರಾಮಾಗಿ ಗೆದ್ಕೊಂಬನ್ನಿ, ಫೈನಲ್ ಹತ್ರ ಬಂದಂಗೆ ಇನ್ನೂ ಸ್ಟ್ರಾಂಗ್ ಆಗಿ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಒಂದು ಹುಡುಗಿನ ಇಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂದ್ಕೊಂಡಿರೋ ಇಬ್ಬರು ಹುಡುಗರು ಟಾರ್ಗೆಟ್ ಮಾಡ್ತಿದ್ದಾರೆ, ಸಂಗೀತ ನಿಜವಾಗ್ಲೇ ಗೆದ್ದಾಯಿತು. ಅವ್ರು ಹೇಳ್ತಿದ್ದಾರೆ ಒಂದು ಹುಡುಗಿನ ಇಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್, ಅದು ಹುಡುಗರು ವಿನಯ್ ಮತ್ತು ಕಾರ್ತಿಕ್ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಆಲ್ರೆಡಿ ಸಂಗೀತ ಗೆದ್ದಾಯಿತು ಅಂತ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಸಮಯ ಸಾಧಕ, ಒಂದು ಹುಡುಗಿನ ಬೆಳೆಯೋ ತನಕ, ಫೇಮಸ್ ಆಗೋ ತನಕ ಚೆನ್ನಾಗಿ ಯೂಸ್ ಮಾಡಿಕೊಂಡು ಈಗ ಫೈನಲ್ನಲ್ಲಿ ಇರ್ತೀನಿ ಅಂತ ಗೊತ್ತಾಗಿದ್ದಕ್ಕೆ ಅವನ್ನ ಅವಾಯ್ಡ್ ಮಾಡ್ತಿದ್ದಾನೆ, ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಊಸರವಳ್ಳಿ ಇವನು. ಅವ್ರು ಹೇಳ್ತಿದ್ದಾರೆ ಒಂದು ಹುಡುಗಿ ಇಂದ ನೀವು ಫೇಮಸ್ ಆದ್ರಿ, ಟಾರ್ಗೆಟ್ ಅಂದರೆ ಒಂದು ಹುಡುಗಿ ಕಡೆಯಿಂದನೇ ನೀವು ಅಷ್ಟೊಂದು ಫೇಮಸ್ ಆಗಿದ್ದು, ಅಷ್ಟೊಂದು ನೇಮ್ ತಗೊಂಡಿದ್ದು, ಬೆಳೆದಿದ್ದು, ಈಗ ಆ ಹುಡುಗಿನ ನೀವು ಟಾರ್ಗೆಟ್ ಮಾಡಿಕೊಂಡು ಇದು ಮಾಡ್ತಾ ಇದ್ದೀರಾ, ನೀವು ಬಿಗ್ ಬಾಸ್ ಫೈನಲ್ ಲಿಸ್ಟಲ್ಲಿ ಇದ್ದೀರಾ ಅಂದ್ಕೊಂಡು. ಬಟ್ ಏನೇ ಆಗಲಿ ಸಂಗೀತ ಅವ್ರು ಬೆಸ್ಟ್ ಅಂತ ಹಾಕಿದ್ದಾರೆ, ಕಾರ್ತಿಕ್ ಊಸಿರವಳ್ಳಿ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಸಂಗೀತ ಜೊತೆಗಿದ್ದು ಒಂಥರ ಟಾರ್ಗೆಟ್ ಮಾಡ್ತಾನೆ, ವಿನಯ್ ಸಂಗೀತದಿಂದ ದೂರ ಇದ್ದು ಒಂಥರ ಟಾರ್ಗೆಟ್ ಮಾಡ್ತಾನೆ, ಇಬ್ಬರು ಟಾರ್ಗೆಟ್ ಸಂಗೀತಾನೆ, ಇಬ್ಬರು ನಾವೇ ಸುದೀಪ್ ಎಡಬಲದಲ್ಲಿ ನಿಲ್ಲಬೇಕು ಅಂತ ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ. ಇದಕ್ಕೆಲ್ಲ ಸಂಗೀತ ಅವಕಾಶ ಮಾಡಿಕೊಡ್ತಿಲ್ಲ, ಸ್ಟ್ರಾಂಗ್ ಆಗ್ತಾನೆ ಇದ್ದಾಳೆ. ಸೊ ಅವರು ಹಿಂದೆ ಒಂಥರ ಮುಂದೆ ಒಂಥರ ನಡ್ಕೋತಿದ್ದಾರೆ. ಕಾರ್ತಿಕ್ ಸಂಗೀತ ಜೊತೆ ಅಷ್ಟು ಕ್ಲೋಸ್ ಆಗಿ ಇರೋನು ಏನೇ ಆದರೂ ಸಂಗೀತಗೆ ನೇರವಾಗಿ ಹೇಳ್ಬೋದಲ್ಲ, ಯಾಕೆ ಒಂದು ಸ್ಟೇಜ್ ಸಿಕ್ಕಾಗ ಮತ್ತು ಸುದೀಪ್ ಸರ್ ಮುಂದೆ ಇದ್ದಾಗ ಸಂಗೀತ ಬಗ್ಗೆ ಮಾತಾಡಿದ್ದು ಡಾಮಿನೇಟಿಂಗ್ ಪರ್ಸನ್ ಅಂತ ಹೇಳೋದು, ಆಮೇಲೆ ಒಳ್ಳೆಯವನ ರೀತಿ ಬಂದು ಸಾರಿ ಕೇಳೋದಾದ್ರು ಯಾಕೆ, ಫೇಕ್ ಪರ್ಸನ್ಸ್ ಕಾರ್ತಿಕ್ ಆ್ಯಂಡ್ ವಿನಯ್. ಅವ್ರು ಹೇಳ್ತಾ ಇದ್ದಾರೆ ಕಾರ್ತಿಕ್ ಜೊತೆನಲ್ಲಿ ಇದ್ಕೊಂಡೇ ಟಾರ್ಗೆಟ್ ಮಾಡ್ತಾನೆ, ಕಾರ್ತಿಕ್ ಏನೇ ಆಗಿದ್ರು ಡೈರೆಕ್ಟಾಗಿ ಹೇಳೋ ಅಂಥವನು ಡಾಮಿನೇಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಫೇಕ್ ಕಾರ್ತಿಕ್ ಆ್ಯಂಡ್ ವಿನಯ್ ಅಂತ ಹಾಕಿದ್ದಾರೆ.
ನಾನೀಗ ಆಲ್ರೆಡಿ ಹೇಳಿದ್ದೆ, ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ. ಬಟ್ ಜನ ಏನು ಅನ್ಕೊತಾ ಇದ್ದಾರೆ ಆ ಪ್ರೋಮೋ ನೋಡ್ಬಿಟ್ಟು, ಅಂದರೆ ಅವರ ಅಭಿಪ್ರಾಯ ಏನಿದೆ ಸಂಗೀತ ಬಗ್ಗೆ ಆಗಿರ್ಬೋದು, ಕಾರ್ತಿಕ್ ಬಗ್ಗೆ ಆಗಿರ್ಬೋದು, ವಿನಯ್ ಬಗ್ಗೆ ಆಗಿರ್ಬೋದು, ಸೊ ಅದನ್ನ ವ್ಯಕ್ತಪಡಿಸಿದ್ದಾರೆ. ಸೊ ನಾನು ಅದರಲ್ಲಿ ಹೈಲೈಟ್ ಆಗಿರೋಂಥ ಪಾಯಿಂಟ್ಸ್ ಅಥವಾ ಕಮೆಂಟ್ಸ್ ನಾನು ಇಲ್ಲಿ ನಿಮ್ಮ ಹತ್ರ ವ್ಯಕ್ತಪಡಿಸಿದ್ದೀನಿ. ಸೊ ನಾನು ಹೇಳಿದ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಗೇನು ಅನ್ನಿಸ್ತು ಕಾರ್ತಿಕ್, ಸಂಗೀತ, ವಿನಯ್ ಅವ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.